ಪ್ರಧಾನಿ ಮೋದಿ ಚುನಾವಣಾ ಸಮಯದಲ್ಲಿ ಒಬ್ಬ ಪ್ರಚಂಡ ನೇತ. ಚುನಾವಣೆ ಮುಗಿದು ಅದೊಮ್ಮೆ PM ಚೇರ್ ಮೇಲೆ ಕುಳಿತುಕೊಂಡಾದ ಮೇಲೆ ಮೋದಿ ಒಬ್ಬ ಹೆಡ್ ಮಾಸ್ಟರ್. ಮೋದಿ ಜಾಯಮಾನವೇ ಹಾಗೆ. ಇಲೆಕ್ಷನ್ ಸಮಯದಲ್ಲಿ ವಿಪರೀತ ಫೀಲ್ಡ್ ವರ್ಕ್, ಇಲೆಕ್ಷನ್ ಆದಮೇಲೆ ಅವಿಶ್ರಾಂತ ಟೇಬಲ್ ವರ್ಕ್. ಈ ಮನುಷ್ಯ ಚೆನ್ನಾಗಿ ಬಟ್ಟೆ ಹಾಕೋದು ಒಂದನ್ನು ಬಿಟ್ಟರೆ ಈತ ತನ್ನ ಮನೆ ಕುಟುಂಬಕ್ಕಾಗಿ ಏನೂ ಮಾಡುವುದಿಲ್ಲ. ಈತ ವಸುಧೈವ ಕುಟುಂಬಕ ಎಂಬುದು ಭಾರತದ ಬಹುತೇಕ ಜನಗಳಿಗೆ ಗೊತ್ತಿದೆ. ಈ ವಿಷಯ ಮೋದಿಯವರನ್ನು ಪ್ರಬಲವಾಗಿ ಮತ್ತು ಪ್ರಖರವಾಗಿ ವಿರೋಧಿಸುವವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇನ್ನು ಮೋದಿ ಹೇಗಿದ್ದರೂ ಕೆಲವರು ಅವರನ್ನು ಬೈಯುವುದನ್ನು ರೂಢಿಸಿಕೊಂಡಿದ್ದಾರೆ. ಅದಕ್ಕೆ ಏನೂ ಮಾಡಲಿಕ್ಕಾಗುವುದಿಲ್ಲ. ಆ ಕಾಯಿಲೆಗೆ ಕಷಾಯವಿಲ್ಲ. ಹೌದು, ದೇಶದ ಪ್ರಗತಿ ಆಗಬೇಕೆಂದರೆ ಒಬ್ಬರು ಹೆಡ್ ಮಾಸ್ಟರ್ ಆಗಲೇಬೇಕಾಗುತ್ತದೆ. ಇಲ್ಲದೆ ಹೋದರೆ ಎಲ್ಲ ಹೆಡ್ಡುಗಳು ಹೇಗೆಂದರೆ ಹಾಗೆ ಅಲ್ಲಾಡೋದಕ್ಕೆ ಮತ್ತು ಅಡ್ಡಾಡೋದಕ್ಕೆ ಶುರು ಮಾಡುತ್ತವೆ. ಒಂದು ಮನೆಯಲ್ಲಿ ಇರುವ ಎಲ್ಲರೂ ಯಜಮಾನರಾದರೆ ಆ ಮನೆಯ ಗತಿ ಏನಾಗುತ್ತದೆ? ಇದು ನಮ್ಮೆಲ್ಲರ ಅನುಭವಕ್ಕೆ ಬಂದ ವಿಷಯ. ಈ ಮೊದಲಿನ ಅವಿಭಕ್ತ ಕುಟುಂಬ ಪದ್ಧತಿಯಲ್ಲಿ ಮನೆಯಲ್ಲಿ ಹಿರಿಯಣ್ಣ ಅಂತ ಒಬ್ಬರು ಇರ್ತಾಯಿದ್ರು. ಮನೆಯಲ್ಲಿ ಅವರ ಮಾತೇ ಕೊನೆ. ಅವರು ಹೇಳಿದ್ದನ್ನು ಎಲ್ಲರೂ ಕೇಳಿಕೊಂಡು ಹೋಗುತ್ತಿದ್ದರು. ಇದು ಕಾರಣ ಒಂದೇ ಮನೆಯಲ್ಲಿ ಮತ್ತು ಒಂದೇ ಸೂರಿನ ಅಡಿಯಲ್ಲಿ ನೂರಾರು ಜನರಿದ್ದರೂ ಆ ಮನೆ ಸತ್ಯಂ ಶಿವಂ ಸುಂದರಂ ಆಗಿರುತ್ತಿತ್ತು. ಈಗ ಎಲ್ಲರೂ ಮರ್ಜಿಕಾ ಮಾಲಿಕ್, ಎಲ್ಲರೂ ಅಪನ ಸಂಸ್ಕೃತಿಯ ಹರಿಕಾರರಾಗಿ ಬಿಟ್ಟಿದ್ದಾರೆ. ಹಾಗೆಯೇ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಅಧಿಕಾರ ಮಾಡತೊಡಗಿದರೆ ಅಲ್ಲಿ ಅಧ್ಯಕ್ಷನಿಗೇನು ಕೆಲಸ? ಆಗ ಸ್ವಾಭಾವಿಕವಾಗಿಯೇ ಆ ಸಂಸ್ಥೆಯ ಪ್ರಗತಿ ಕುಂಠಿತವಾಗುತ್ತದೆ. ಮೋದಿ ಸರ್ಕಾರದಲ್ಲಿ ಯಾರೂ ಮಾತನಾಡುವುದಿಲ್ಲ. ಮೋದಿ ಒಬ್ಬರೇ ಮಾತನಾಡುತ್ತಾರೆ. ಆದರೆ ಎಲ್ಲರೂ ಕೆಲಸ ಮಾಡುತ್ತಾರೆ. ಮೋದಿಯ ಹಾಗೆ ಎಲ್ಲರೂ ಮಾತನಾಡತೊಡಗಿದರೆ ಅದು ಜಾತ್ರೆಯಾಗುತ್ತದೆ. ಅದು ಯಾತ್ರೆಯಾಗುವುದಿಲ್ಲ. ದೇಶಕ್ಕೆ ಈಗ ಜಾತ್ರೆಯ ಅವಶ್ಯಕತೆ ಇಲ್ಲ. ದೇಶ ಈಗಾಗಲೇ ಸಾಕಷ್ಟು ಜಾತ್ರೆಗಳನ್ನು ಕಂಡಾಗಿದೆ. ಈಗ ಏನಿದ್ದರೂ ದೇಶಕ್ಕೆ ಯಾತ್ರೆ, ಪ್ರಗತಿಯ ಯಾತ್ರೆಯನ್ನು ಮಾಡುವುದು ಬೇಕಿದೆ. ಈ ದೇಶದ ಪ್ರಗತಿ ಆಗಬೇಕೆಂದರೆ ವಿಷನ್ ಬೇಕು, ಒಬ್ಬ ವಿಷನರಿ ಬೇಕು. ಇಲ್ಲದೆ ಹೋದರೆ ಪ್ರಾಂತ, ಪ್ರದೇಶ, ಜಾತಿ ಅದೋ ಇದೋಗಳ ನೆಪದಲ್ಲಿ ಮತ್ತೊಮ್ಮೆ ಈ ದೇಶದ ಡಿವಿಷನ್, ಬಂಟ್ವಾರ ಆಗುವ ಪರಿಸ್ಥಿತಿ ಬರುತ್ತದೆ.